ನಾನು ಹೇಳ್ಬೇಕಂದ್ರೆ ನಿಮ್ಗೆ 63 ಕೆಜಿ ಇದ್ದೆ ನಾನು. ಒಂದು ದೀಡ್ ತಿಂಗಳ ಹಿಂದ, ಒಂದೂವರೆ ತಿಂಗಳಿಂದ 63 ಕೆಜಿ ಇದ್ದಿ. ಇವಾಗ ನಂದು 59 ಕೆಜಿ ಆಗೈತಿ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾ ಏನು ಹೇಳಕ್ ಬಂದೀನಿ ಅಂದ್ರೆ, ಜಾಸ್ತಿ ಜನ ಏನು ಮಾಡಾಕ್ತಾರಂದ್ರೆ, ಬೊಜ್ಜು ಕರಗಿಸುವಂತ ಒಂದು ಪ್ಲಾನ್ ಒಳಗೆ ಇರ್ತಾರೋ. ಅದು ಸರಿಯಾದ ಮೆಥಡ್ ಗೊತ್ತಿರಂಗಿಲ್ಲ ಅವ್ರಿಗೆ. ಯಾವ ಥರ ನಾವು ಡಯಟ್ ಮಾಡಬೇಕು, ಯಾವ ಥರ ಎಕ್ಸರ್ಸೈಸ್ ಮಾಡಬೇಕು, ಯಾವ ಥರ ವಾಕಿಂಗ್ ಮಾಡಬೇಕು, ಏನು ಮಾಡಿದ್ರೆ ಏನು ಆಕತಿ ಅನ್ನೋಂಗ ಆದಷ್ಟು ಕನ್ಫ್ಯೂಷನ್ ಆಗಿರ್ತಾರೆ ಕೆಲವೊಬ್ರು. ನನಗೆ ಗೊತ್ತಿದ್ದಷ್ಟು ನಾ ಯಾವ ಥರ ಫಾಲೋ ಮಾಡ್ತೀನಿ ಅಂತೇಳಿ ಇವತ್ತು ನಿಮ್ಮ ಜೊತೆ ಹಂಚ್ಕೋತೀನಿ ನಾನು. ಕೊನೆವರೆಗೂ ವಿಡಿಯೋ ನೋಡ್ರಿ, ಯಾಕಂದ್ರೆ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ನಿಮ್ಗೇನು ಅರ್ಥ ಆಗಂಗಿಲ್ಲ. ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ, ಕೆಲವೊಂದು ವಿಷಯಗಳು ಮಿಸ್ ಆಗಿರ್ತಾವೆ ನಿಮ್ಗೆ ಸ್ಕಿಪ್ ಮಾಡೋದ್ರಿಂದ. ಅದಕ್ಕೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ದಯವಿಟ್ಟು ಒಳ್ಳೆ ಒಳ್ಳೆ ಟಿಪ್ಸ್ ಕೊಡ್ತಾನೆ ನಿಮ್ಗೆ. ಕಂಟೆಂಟ್ ಇರ್ಲಾರ್ದ ವಿಡಿಯೋ ಅಂತೂ ಹಾಕಂಗಿಲ್ಲ ನಾನು. ಏನಾದರೂ ಒಂದು ಕಂಟೆಂಟ್ ಇರಲೇಬೇಕು. ಮತ್ತು ನಾ 100% ಅನುಭವಿಸಿನ ನಾನು ನಿಮಗೆ ವಿಡಿಯೋ ಹಾಕ್ತೇನೆ ಯಾವತ್ತೂ. ಹಂಗಂತೂ ಯಾವ ವಿಷಯ ಬಗ್ಗೆ ಗೊತ್ತಿಲ್ಲದಂತೂ ನಾನು ಹೇಳಕ್ಕೆ ಹೋಗಂಗಿಲ್ಲ. ಫಸ್ಟ್ ನಾ ಅನುಭವಿಸಿನ ನಿಮಗೆ ಆಮೇಲೆ ನಿಮ್ಗೆ ಹೇಳ್ತೇನೆ ನಾನು. ಅದಕ್ಕಾಗಿ ನೀವು ಧಾರಾಳವಾಗಿ ನನ್ನ ಚಾನಲ್ ಫಾಲೋ ಮಾಡ್ಕೊಂಡ ನನ್ನನ್ನು ಫಾಲೋ ಮಾಡ್ಕೋಬೋದು ನೀವು. ಇವತ್ತು ನಾನು ಏನು ಹೇಳಕತ್ತೀನಿ ಅಂದ್ರೆ, ತೂಕ ಕಡಿಮೆ ಮಾಡೋದ್ರ ಬಗ್ಗೆ ಆಗಲಿ, ಬೊಜ್ಜು ಯಾವ ಥರ ಕರಗಿಸ್ಬೇಕು ಅನ್ನೋದ್ರ ಬಗ್ಗೆ ಆಗಲಿ, ಊಟ ಯಾವ ಥರ ಮಾಡಬೇಕು, ವಾಕಿಂಗ್ ಯಾವ ಥರ ಮಾಡಬೇಕು, ಬೊಜ್ಜು ಯಾವ ಥರ ಕರಗಿಸ್ಬೇಕು, ನಮ್ಮ ಲೈಫ್ ಸ್ಟೈಲ್ ಹೆಂಗಿರಬೇಕು, ಇದೆಲ್ಲದ್ರ ಬಗ್ಗೆನೂ ಒಂಚೂರು ನನಗೆ ಗೊತ್ತಿರೋಷ್ಟು ಈ ವಿಡಿಯೋದಾಗ ಎಷ್ಟು ಸಾಧ್ಯಕತಿ ಅಷ್ಟು ತಿಳಿಸ್ತಾನು. ಹಂಗೆ ಇನ್ನೊಂದು ವಿಡಿಯೋದಾಗ ಬರೋ ವಿಡಿಯೋದಾಗೂ ನಾನು ಒಂದೊಂದು ಟಿಪ್ಸ್ ಕೊಡ್ತಿರ್ತೇನೆ ನಾನು. ನಾನು ಹೇಳ್ಬೇಕಂದ್ರೆ ನಿಮ್ಗೆ 63 ಕೆಜಿ ಇದ್ದೆ ನಾನು. ಒಂದು ದೀಡ್ ತಿಂಗಳ ಹಿಂದ, ಒಂದೂವರೆ ತಿಂಗಳಿಂದ 63 ಕೆಜಿ ಇದ್ದಿ. ಇವಾಗ ನಂದು 59 ಕೆಜಿ ಆಗೈತಿ. 63ರಿಂದ 59ಕ್ಕೆ ಬಂದೈತಿ. ಭಾಳ ಅಂದ್ರೆ ಭಾಳಷ್ಟು ಖುಷಿ ಆಗ್ತೈತಿ ನನಗೆ. ಯಾಕಂದ್ರೆ ಯಾವ ಥರ ವೇಟ್ ಕರಗಿಸ್ಬೇಕಂದ್ರೆ ನಮ್ಮ ಕೈಯಾಗೈತಿ, ವೇಟ್ ಗೇನ್ ಮಾಡ್ಕೋಬೇಕಂದ್ರೂ ನಮ್ಮ ಕೈಯಾಗೈತಿ. ನಾವು ಮನಸ್ಸು ಮಾಡ್ಬೇಕಷ್ಟ. ಅದಕ್ಕಷ್ಟು ಖುಷಿಯಾಗಿಬಿಟ್ಟೈತೆ ನನಗೆ. ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಇವತ್ತು ವಿಡಿಯೋ ಮಾಡಕತ್ತೀನಿ. ಯಾವ್ಯಾವ ಥರ ನಮ್ಮ ಫುಡ್ ಇರಬೇಕು, ಯಾವ್ಯಾವ ಥರ ನಾವು ವಾಕಿಂಗ್ ಮಾಡಬೇಕು ಅನ್ನೋದು ಇವತ್ತು ಹೇಳ್ತೀನಿ ನಿಮಗೆ. ಯಾವ್ಯಾವ ಥರ ಎಕ್ಸರ್ಸೈಸ್ ಮಾಡ್ಬೇಕಂತೇಳಿ ಒಂದೊಂದು ವಿಷಯ ತೊಗೋಬೇಕಂದ್ರೆ, ಫಸ್ಟ್ ಫುಡ್ ಸ್ಟೈಲ್ ಅಂತೂ ನಮ್ಮದು ಡಯಟ್ ಸ್ಟೈಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇರಬೇಕು. ಯಾಕೆ 80% ಡಯಟ್ ಇರ್ಬೇಕು ನಮ್ಮದು. ಅದಿದ್ದಾಗ ಮಾತ್ರ ನಿಮ್ದೆಲ್ಲನೂ ಸಪೋರ್ಟ್ ಮಾಡ್ತೈತಿ. ಎಕ್ಸರ್ಸೈಸ್ ಮಾಡ್ರೂ ಸಪೋರ್ಟ್ ಮಾಡ್ತೈತಿ, ನಿಮ್ಮದು ವಾಕಿಂಗ್ ಮಾಡ್ರೂ ಸಪೋರ್ಟ್ ಮಾಡ್ತೈತಿ, ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದ್ರೂ ಅದು ಸಪೋರ್ಟ್ ಮಾಡ್ತೈತಿ ನಿಮ್ಗೆ ವೆಯ್ಟ್ ಲಾಸ್ ಮಾಡಕ್ಕೆ. ಅದಕ್ಕೆ ನೀವು ಬರೀ ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೋದು, ಇಲ್ಲ ಇಡೀ ವೇಟನ್ನು ಜಾಸ್ತಿ ಇತ್ತಂದ್ರೆ ಇಡೀ ಬಾಡಿ ವೇಟ್ ಇರ್ತೈತಲ್ಲ ಒಬ್ಬೊಬ್ರಿಗೆ, ಓವರ್ ವೇಟ್ ಇರ್ತೈತಿ, ಒಬೆಸಿಟಿ ಇರ್ತೈತಿ, ಇಡೀ ಬಾಡಿನೂ ವೇಟನ್ನು ನೀವು ಆ ಥರನೂ ನೀವು ಮಾಡ್ಬೋದು. ಇಲ್ಲ ನೀವು ಬರೀ ಇದು ಟಮ್ಮಿ ಟಕ್ಕರ್ ಏನೈತಲ್ಲ ಇದು ಕರಗಬೇಕಂದ್ರೂ ಇದನ್ನ ಅಷ್ಟನ್ನು ಮಾಡ್ಬೋದು. ಇಲ್ಲ ನೀವು ಫುಲ್ ಹೆಲ್ದಿಯಾಗಿರೋ ಇರ್ಬೇಕು, ನಾವು ಲೈಫ್ ಸ್ಟೈಲ್ ಹೆಲ್ದಿಯಾಗಿ ನಾವು ಕಳಿಬೇಕಂದ್ರೂ ಅದಕ್ಕೂ ನೀವು ಮಾಡ್ಬೋದು. ಏನೋ ನೀವು ನಮ್ಮದು ವೇಟ್ ಇಲ್ಲ ಏನಿಲ್ಲ, ನಾವು ಬಡಕದೀವಿ ಸಣ್ಣ ಅದೀವಿ ಅಂತಂದ್ರೂ ನೀವು ಎಕ್ಸರ್ಸೈಸು ಮಾಡ್ಬೋದು. ಅದ್ರ ತಕ್ಕಂಗೆ ಊಟನೂ ಮಾಡಬೇಕು, ಅದ್ರ ತಕ್ಕಂಗೆ ನಿದ್ದೆನೂ ಮಾಡ್ಬೇಕಾಕತಿ. ಮೊದಲಿಗೆ ಒಂದೊಂದಾಗಿ ವಿಷಯ ತಗೋಬೇಕಂದ್ರೆ ಫಸ್ಟ್ ಎಲ್ಲರೂ ಅನ್ನೋದು ಹೊಟ್ಟೆ ಬೊಜ್ಜು ಯಾವ ಥರ ಕರಗಿಸ್ಬೇಕಂತೇಳಿ. ನೀವೇನು ಮಾಡಿಬಿಡ್ರಿ, ಚಾಲೆಂಜ್ ತೊಗೋರಿ. 1 ತಿಂಗಳು ಅಥವಾ 21 ದಿವಸ ಚಾಲೆಂಜ್ ತೊಗೋರಿ. ಈ ಮಳೆಗಾಲದಾಗ ಸಹ ಇಷ್ಟು ಸೆಕೆ ಆಗ್ತೈತಿ. ಮಳೆ ಇಲ್ಲ ಏನಿಲ್ಲ, ಈ ಸಲ ಭಾಳಷ್ಟು ಸೆಕೆ ಆಗ್ತೈತಿ. ಫಸ್ಟ್ ನಾವೇನು ಹೊಟ್ಟೆ ಬೊಜ್ಜು ಕರಗಿಸೋದು. ಹೊಟ್ಟೆ ಬೊಜ್ಜು ಯಾವ ಥರ ಕರಗಿಸೋದಂದ್ರೆ, ಮೊದಲಿಗೆ ನಮ್ಮದು ಡಯಟ್ ಅಂತೂ ಭಾಳ ಅಂದ್ರೆ ಭಾಳ ಹೆಲ್ದಿ ಡಯಟ್ ಇರಬೇಕು. 4 ಚಪಾತಿ 4 ರೊಟ್ಟಿ ತಿಂತಿದ್ರಂದ್ರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿರಿ. 2 ರೊಟ್ಟಿ ತಿನ್ನಿರಿ ನೀವು. ಬರೀ 2 ರೊಟ್ಟಿಗೆ ಬರ್ರಿ. ಅದ್ರ ತಕ್ಕಂಗೆ ನಿಮ್ಮದು ಊಟದೊಳಗೆ ಹಸಿ ತರಕಾರಿ ನೀವು ಸ್ವಲ್ಪ ಅದನ್ನು ಬ್ಲ್ಯಾಂಚು ಮಾಡ್ಬೋದು. ಇಲ್ಲಾಂದ್ರೆ ಸ್ವಲ್ಪ ನೀವು ಸ್ಟೀಮ್ನು ಮಾಡ್ಕೋಬೋದು. ಆ ಥರ ಇರ್ತೈತಿ. ಸ್ಟೀಮ್ ಮಾಡ್ಕೋಬೋದು, ಇಲ್ಲ ಬ್ಲ್ಯಾಂಚ್ ಮಾಡ್ಕೋಬೋದು. ಮತ್ತು ನೀವು ಎಗ್ ತಿಂತಿದ್ರಂದ್ರೆ ಎಗ್ ಅಂತೂ 2 ಇರಲೇಬೇಕು ಊಟದಾಗ. ಆಮೇಲೆ ಎಗ್ ತಿನ್ನಲಿಲ್ಲ ಅಂದ್ರೆ ಪನ್ನೀರ್ ತಿನ್ಬೋದು ನೀವು. ಅಂದ್ರೆ ಪ್ರೋಟೀನ್ ಇರುವಂಥ ಕಾಳುಗಳು ಯಾವಾದರೂ ನೀವು ಹಾಕೋಬೋದು. ಕಡಲೆ ಕಾಳು ಈ ಥರ ಹಾಕೋಬೋದು. ಊಟ ಹೆಂಗಿರ್ಬೇಕಂದ್ರೆ ನಮ್ಮದು 1 ರೊಟ್ಟಿ ಹಿಡ್ಕೊಂಡ್ರು ನೀವು 3 ಭಾಗ ಅದ್ರಾಗ 1 ಭಾಗ ಕಾಳು ಪಲ್ಯ, 1 ಭಾಗ ತರಕಾರಿ, 1 ಭಾಗ ಎಗ್, ಈ ಥರ ಪನ್ನೀರ ಪ್ರೋಟೀನ್ ಇರ್ಬೇಕು ನಿಮ್ದು. ಆ ಥರ ಊಟ ಮಾಡಿದಾಗ ಮಾತ್ರ ನಿಮ್ಮದು ಯಾವುದೇ ನೀವು ಇಡೀ ಬಾಡಿ ವೇಟು ಕರಗಿಸ್ರಿ, ಇಲ್ಲಾಂದ್ರೆ ಹೊಟ್ಟೆ ಬೊಜ್ಜು ಅಷ್ಟೇ ಕರಗಿಸ್ರಿ. ಫ್ಯಾಟ್ ಲಾಸ್ ಮಾಡ್ಬೇಕಾದ್ರೆ ಪ್ರತಿ ಒಂದಕ್ಕೂ ನೀವು ಸಪೋರ್ಟ್ ಮಾಡೋದು ಏನಂದ್ರೆ ಊಟ ಫಸ್ಟ್.
ಊಟದೊಳಗೆ 80% ಊಟ ನೀವು ಡಯಟ್ ಚಂದ ಹಂಗಿತ್ತಂದ್ರೆ ನಿಮ್ದು 20% ಎಕ್ಸಸೈಸ್, ವಾಕಿಂಗ್, ಬೇರೆ ಆಕ್ಟಿವಿಟೀಸ್ ಯಾವ ಬೇಕಾದ್ರೂ ಮಾಡ್ಕೋಬಹುದು ನೀವು. ನಾ ಯಾವ ತರ ಪಾಲಿಸಿನಿ ಅದನ್ನ ಹೇಳತ್ತೇನೆ ನಿಮ್ಮ ಮುಂದೆ. ತೋರಿಸ್ತೇನೆ ನಿಮ್ಗೆ ನಮ್ಮ ಮನೆಯೊಳಗೆ ಬೆಳಿಗ್ಗೆ ಒಂದು ಊಟ ಯಾವ ತರ ಪ್ರಿಪ್ರೇಷನ್ ಇರ್ತತೆ ಅಂತೇಳಿ. ಆದಷ್ಟು ಇನ್ನೊಂದು ಏನ್ ತಲೆಗೆ ಇಟ್ಕೋಬೇಕಂದ್ರೆ ನೀವು ನೈಟ್ ಊಟ 7 ಗಂಟೆ ಅಥವಾ ಮಿನಿಮಮ್ ಅಂದ್ರೂ 7 ಗಂಟೆ ಒಳಗೆ ಮುಗಿಸಿರ್ಲೇಬೇಕು ನೀವು. ಸಾಧ್ಯಕ್ಕಿತ್ತಂದ್ರೆ 6 ಗಂಟೆಕನ ಮಾಡ್ಕೋರಿ. ಇಲ್ಲಪ್ಪ ನಮ್ಮ ಮನ್ಯಾಗ ಆಗಂಗಿಲ್ಲ ಅನ್ನೋರು ಅಟ್ಲೀಸ್ಟ್ 7 ಗಂಟೆ. ಇಲ್ಲ ಅಂದ್ರು ಅದು ಆಗಂಗಿಲ್ಲ ನಮ್ಮ ಮನ್ಯಾಗ ಅನ್ನೋರು 8 ಗಂಟೆ. ನಿಮ್ಗೇನ್ರ ಮನೆಯೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದ್ರ ಹಸ್ಬೆಂಡ್ ಆಗಲಿ ಅತ್ತಿ ಮಾವ ಅಂಡರ್ಸ್ಟ್ಯಾಂಡಿಂಗ್ ಈ ಥರ ಇದ್ರಂದ್ರೆ ನೀವು ಅವ್ರ ಜೊತೆ ಕೂತು ಮಾತಾಡ್ಕೋರಿ. ಅವ್ರಿಗೆ ನಿಮ್ಮ ಲೈಫ್ ಸ್ಟೈಲ್ಗೆ ತೊಗೊಂಬರ್ರಿ, ಇದೇ ಥರ ನಾವು ಮಾಡೋನು ಹಿಂಗೆ ಹೆಲ್ದಿ ಇರ್ತೈತೆ ಅಂತೇಳಿ. ನೀವು ನೈಟ್ ಆದಷ್ಟು ಊಟ ರೈಸ್ ತಿನ್ರಿ, ಚಪಾತಿ ತಿನ್ರಿ, ರೊಟ್ಟಿ ತಿನ್ರಿ, ಯಾವ್ದಾರು ಒಂದು ತಿನ್ರಿ. ಅದ್ರಾಗ ಆದಷ್ಟು ರೈಸ್ ಕಡಿಮೆ ಮಾಡ್ಕೊರಿ. ಒಬ್ಬೊಬ್ರು ರೈಸಿಗೆ ಜಾಸ್ತಿ ಬರ್ತೈತಿ ಮೈಯ, ಅದಕ್ಕಾಗಿ ಆದಷ್ಟು ರೈಸ್ ಕಡಿಮೆ ಮಾಡ್ಕೊರಿ. ನಮ್ಮ ಮನೆಯೊಳಗೆ ಹೆಂಗಂದ್ರೆ ನಾವು ನೈಟ್ನು ಬೇಕಂದ್ರೆ 2 ಆಮ್ಲೆಟ್ ಅಥವಾ 2 ಎಗ್ ಈ ಥರ ತಿಂದು ಬಿಡ್ತೀವಿ ನಾವು. ಇಲ್ಕಂದ್ರೆ ನಮ್ಗೆ ಏನೋ ಭಾಳ ಹಸಿವಿತ್ತಂದ್ರೆ ಮಧ್ಯಾಹ್ನ ಊಟ ಸರಿ ಆಗಿರ್ಲಿಲ್ಲ ಅಂದ್ರೆ ನಾವು ಜಲ್ದಿನೂ ಊಟ ಮುಗಿಸ್ಕೊಂಡ್ಬಿಡ್ತೀವಿ ನೈಟ್ 7 ಗಂಟೆ ಅಥವಾ ಈ ಥರ ಊಟ ಮುಗಿಸ್ಬಿಡ್ತೀವಿ. ಮತ್ತು ಕೆಲವೊಬ್ರಿಗೆ ಹಾಲು ಕುಡಿದ್ರಿಂದನೂ ಮೈ ಬರ್ತೈತಿ, ಅವ್ರು ಹಾಲು ಸ್ಟಾಪ್ ಮಾಡಿಬಿಡ್ಬೇಕು. ಯಾವ ತಿಂದ್ರೆ ಏನಾಕತಿ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಅದಕ್ಕಾಗಿ ಅದನ್ನ ನೀವು ನಿಮ್ಮ ಬಾಡಿ ಮೊದಲು ಸ್ಟಡಿ ಮಾಡ್ಕೋಬೇಕಾಕತಿ. ಆದಷ್ಟು ಹೊರಗಿನ ಫುಡ್ ಈ ಬಜ್ಜಿ ತಂದು ತಿನ್ನೋದು, ಸಂತಿ ಒಳಗೆಲ್ಲ ಹೋಗಿ ಮಂಗಳವಾರಕ್ಕೊಮ್ಮೆ ಶುಕ್ರವಾರಕ್ಕೊಮ್ಮೆ ಸಂತಿದ್ದಾಗ ಬಜ್ಜಿ ತಂದು ಕಾಯಂ ತಿಂತಿರ್ತಾರೆ ಒಬ್ಬೊಬ್ರು. ಅದನ್ನ ಮಾತ್ರ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ನೀವು. ವೇಟ್ ಲಾಸ್ ಮಾಡೋರು ಅಥವಾ ಹೆಲ್ದಿ ಬೇಕಂದ್ರೆ ನಿಮ್ಗೆ ಅದನ್ನ ಮಾತ್ರ ಕಂಪ್ಲೀಟ್ ಸ್ಟಾಪ್ ಮಾಡ್ರಿ. ಹೊರಗಿನ ಜಂಕ್ ಫುಡ್, ಯಾಕಂದ್ರೆ ಸ್ವೀಟ್ ಮಾರ್ಟ್ ಅಂಗಡಿ ಅಂದು ಇದೆಲ್ಲ ಇಂಥದ್ದೆಲ್ಲ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಬೇಕನ್ಸಿದ್ರೆ ನಿಮ್ಗೆ ಯಾವಾಗ ತಿನ್ಬೇಕಪ್ಪ ಅದನ್ನು ಕೇಳ್ಬೋದು ನೀವು. ಯಾವಾಗಾದ್ರೂ ಒಮ್ಮೆ ನೀವು ಹೊರಗಡೆ ಹೋದಾಗ ಯಾವಾಗಾದ್ರೂ ಒಮ್ಮೆ ತಿನ್ಬೋದು, ಅಥವಾ ತಿಂಗಳಿಗೊಮ್ಮೆ ನೀವು ತಿನ್ಬೋದು, ಬೇಕಾದದೆಲ್ಲ ತಿನ್ಬೋದು. ಮತ್ತು ವಾರಕ್ಕೊಮ್ಮೆಲ್ಲ ವಾರಕ್ಕೊಂದ್ಸಲ ಏನರ ನೀವು ಚಲೋ ತಂದು ಮನ್ಯಾಗ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಯಾವ್ದಾರ ಆಯ್ಲಿ ಏನರ ಮಾಡ್ಕೊಂಡು ತಿನ್ಬೇಕಂದ್ರೆ ಮನ್ಯಾಗ ಮಾಡ್ಕೊಂಡು ತಿನ್ರಿ. ಯಾಕಂದ್ರೆ ಕರ್ದದ ರೋಗ ವಾಪಸ್ ಏನು ಕರಿತಾರಲ್ಲ ಅದು ಭಾಳಷ್ಟು ಡೇಂಜರ್ಸ್. ಅದು ಕ್ಯಾನ್ಸರ್ ಅಂತ ದೊಡ್ಡ ದೊಡ್ಡ ರೋಗ ಇಂಥವೆಲ್ಲ ಬರ್ತಾವ. ಅದಕ್ಕೆ ಹೆಲ್ದಿ ಲೈಫ್ ಸ್ಟೈಲ್ ಬೇಕಂದ್ರೆ ನಾವು ಫಸ್ಟ್ ಮನೆ ಊಟದೊಳಗೆ ಬರೀ ರೊಟ್ಟಿ ಚಪಾತಿ ಇರಬಾರ್ದು, ಅದೊಂದು ತಲೆ ಇಟ್ಕೊರಿ. ಆ ರೊಟ್ಟಿ ಚಪಾತಿ ತಿನ್ನೋದ್ರಿಂದ ಸಾಕಷ್ಟು ಈಗಂತೂ ಶುಗರ್, ಆಮೇಲೆ BP ಇವೆಲ್ಲನೂ ಸಾಕಷ್ಟು ಸ್ಟಾರ್ಟ್ ಆಗಿಬಿಟ್ಟವು. ಈಗಂತೂ ಕ್ಯಾನ್ಸರ್ ಅಂತೂ ಮನಿ ಮಾತಾಗಿಬಿಟ್ಟೈತಿ. ಕ್ಯಾನ್ಸರ್ ಅಂತೂ ಅಷ್ಟು ಡೇಂಜರ್ಸ್ ಆಗೈತಿ. ಅದಕ್ಕೆ ನಮ್ದು ಏನಾದರೂ ಫುಡ್ ನಾವು ಯಾವುದೇ ಫುಡ್ ತಿಂತೀವಿ ಅಂದ್ರೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿ ತಿನ್ರಿ. ತರಕಾರಿ ತಂದ್ರು, ಹಸಿ ತರಕಾರಿ ತಂದ್ರು ಉಪ್ಪಿನ ನೀರಾಗ ಅದನ್ನ ಸಾಕಷ್ಟು ನೆನೆಸಿ ಕ್ಲೀನ್ ಮಾಡಿ ತಿನ್ರಿ. ಫ್ರಿಜ್ನಾಗ ಡೈರೆಕ್ಟ್ ತಿನ್ನಕ್ಕೆ ಹೋಗ್ಬೇಡ್ರಿ. ಮತ್ತು ಫ್ರಿಜ್ನಾಗ ಸ್ಟೋರೇಜ್ ಏನು ಮಾಡಿರ್ತೀವಲ್ಲ ನಾವು ಅಡಿಗೆ, ರಾತ್ರಿ ಉಳಿದೆಲ್ಲ ಊಟ ಇಡೋದು ಇಂಥದ್ದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಆದಷ್ಟು ಬಿಸಿದ ಅಡಿಗೆ ಮಾಡ್ಕೊಂಡು ತಿನ್ರಿ. ಬೆಸ್ಟ್ ಅಂದ್ರೆ ಅದು ಯಾವುದೇ ರೋಗ ಬರ್ಬೇಕಾದ್ರೂ ನಾವೇನು ಫ್ರಿಜ್ನಾಗೆಲ್ಲ ಇಟ್ಟು ಊಟ ಮಾಡ್ತೀವಲ್ಲ ಅದು ರೋಗಕ್ಕೆ ಆಹ್ವಾನ ಕೊಟ್ಟಂಗೆ ನಾವು. ಫ್ರಿಜ್ ಅದಕ್ಕೆ ಬಳಸ್ಕೋರಿ ನೀವು. ಅದ್ರನ್ನು ನೀರು ಸಹಿತ ಕುಡಿಯಕ್ಕೆ ಹೋಗ್ಬೇಡ್ರಿ. ಕೋಲ್ಡ್ ನೀರು ಕುಡಿದಾಗಲಿ, ಹೊರಗಿನ ಕೋಲ್ಡ್ ಡ್ರಿಂಕ್ಸ್ ತಂದಿಟ್ಟು ಕುಡಿದಾಗಲಿ ದಯವಿಟ್ಟು ಇವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಶುಗರ್ ಪೂರ್ತಿ ಸ್ಟಾಪ್ ಮಾಡಂತ ಹೇಳಂಗಿಲ್ಲ ನಾನು. ನೀವೇನು ಯಾವಾಗಾದ್ರೂ ಒಂದು ಸ್ಪೂನ್ ತೊಗೋಬೋದು ನೀವು. ಆದ್ರೆ ಆದಷ್ಟು ಡೈಲಿ ಚಹಾ ಕುಡಿತಿರ್ತೀರಿ ನೋಡ್ರಿ, ಅದು ಇನ್ಸ್ಟೆಂಟ್ ಫ್ಯಾಟಾಗಿ ಕನ್ವರ್ಟ್ ಆಕತಿ. ನೀವು ಹಿಂಗೆ ಚಹಾ ಕುಡಿದಿರ್ತೀರಿ, ಹಿಂಗೆ ಎಕ್ಸರ್ಸೈಸ್ ಮಾಡ್ತೀರಿ, ಅದು ಉಪಯೋಗ ಬರಂಗಿಲ್ಲ. ಪಿತ್ ಆಕೈತಿ ನಿಮಗೆ, ಅದರಿಂದ ಎಸಿಡಿಟಿ ಪ್ರಾಬ್ಲಮ್ ಎಲ್ಲನೂ ತ್ರಾಸ ಆಕೈತಿ. ಚಹಾ ಆದಷ್ಟು ಖಾಲಿ ಹೊಟ್ಟೆಲೆ ಕುಡಿದು ಬಿಡ್ರಿ. ನೀವೇನಾದರೂ ಬೆಳಗ್ಗೆ ಊಟ ಮಾಡಿ ಒಂದು ತಾಸು ಬಿಟ್ಟು ನಿಮ್ಗೇನಾರ ಕುಡಿಬೇಕು ಅನ್ಸಿದ್ರೆ ಅವಾಗ ಮಾಡ್ಕೊಂಡು ಕುಡೀರಿ. ಇಲ್ಲ ಸಾಯಂಕಾಲ 3 ಗಂಟೆ ಒಳಗೆ ಮುಗಿಸಿರ್ಬೇಕು ನೀವು ಟೀ ಕುಡಿದಾದ್ರೂ. 1 ಗಂಟೆ ಊಟ ಮಾಡ್ತೀರಿ ಅಂದ್ರೆ 3 ಗಂಟೆಗೆ ಟೀ ಮುಗಿಸಿರ್ಬೇಕು ನೀವು. ಆ ಥರ ನೀವು ಒಂಥರ ಲೈಫ್ ಸ್ಟೈಲ್ ಒಳ್ಳೇದು ಕಲ್ಕೊಂಡ್ರಂದ್ರೆ ಮಾತ್ರ ವೇಟ್ ಲಾಸ್ ಮಾಡೋಕೆ ಸಾಧ್ಯ ಆಕೈತಿ. ಮತ್ತು ಇನ್ನೊಂದು ಈ ಹೊಟ್ಟೆ ಬೊಜ್ಜು ಕರಗಿಸಕ್ಕಂದ್ರೆ ಭಾಳಷ್ಟು ಪ್ರಯತ್ನ ಪಡ್ತಿರ್ತಾರಲ್ಲ ಅವ್ರಿಗೆ ಏನು ಹೇಳ್ತಾನಂದ್ರೆ ನಾನು, ಹೊಟ್ಟೆ ಬೊಜ್ಜು ಕರಗಿಸೋರು ಫಸ್ಟ್ ಯಾವುದದು ಲೂಸ್ ಬೆಳ್ಳಿ ಪ್ಯಾಟ್ ಅಂತ ಹೇಳಿ ಒಂದು ಆ್ಯಪ್ ಐತಿ. ಆ ಆ್ಯಪ್ ಹಾಕೋರಿ ಫಸ್ಟ್ ನೀವು. ನೀವಾಗಿನ ನಾವು ಇಲ್ಲ ಎಕ್ಸಸೈಸ್ ಮಾಡಿ ಕಲ್ಕೋತಂದ್ರೆ ಆಗಂಗಿಲ್ಲ. ಆ ಆ್ಯಪ್ ತೊಗೊಂಡ್ರಂದ್ರೆ ಡೈಲಿ ಯಾವ ಥರ ಮಾಡಬೇಕು, ನೀವು ಸ್ಟಾರ್ಟಿಂಗ್ ಮಾಡೋರಿಗಂತೂ ಭಾಳ ಹೆಲ್ಪ್ ಐತೆ. ಅದನ್ನು ನಾನು ತೊಗೊಂಡಿದ್ನಿ 1 ತಿಂಗಳ. ಅದಕ್ಕೇನು ಫ್ರೀ ಐತೆ, ಅದು ಏನು ರೊಕ್ಕ ಅದು ಹಾಕಬೇಕಾಗಿಲ್ಲ. 1 ತಿಂಗಳು ಫ್ರೀ ಇರ್ತದೆ. ಅದನ್ನೇನು ನೀವು ಎಕ್ಸಸೈಸ್ ಕಲಿತಿರಲ್ಲ 1 ತಿಂಗಳೊಳಗೆ ಫುಲ್ ಪರ್ಫೆಕ್ಟ್ ಅಂದ್ರೆ ನೀವು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ನಿಮ್ಮದು ಬೆಳ್ಳಿ ಪಾಟ್ ಏನೈತಿ ಲೂಸ್ ಆಕತಿ. ಲೂಸ್ ಆದಿನ ಚರ್ಮೆಲ್ಲ ಜೋತ್ ಬಿದ್ದಂಗೆ ಆಕತಿ. ಆಮೇಲೆ ಮತ್ತೆ ಎಕ್ಸಸೈಸ್ ಮಾಡಿದ್ರೆ ಅದು ಟೈಟ್ ಆಕೋತಾ ಹೋಕತಿ. ಪ್ರಯತ್ನ ಇರ್ಬೇಕು ನಮ್ದು ಯಾವತ್ತೂ.
ಇಲ್ಲ ನಾವು ಸೊರಗಿಲ್ಲ, ಇದು ನಾವು ದಪ್ಪಿಲ್ಲ ಏನಿಲ್ಲ ಅಂತಂದ್ರೂ ನೀವು ಹೆಲ್ದಿ ಇರಾಕಾದ್ರೂ ಎಕ್ಸಸೈಸ್ ಕಂಪಲ್ಸರಿ ಮಾಡ್ರಿ. ಸಾಕಷ್ಟು ಯೂಟ್ಯೂಬ್ನಾಗ ನೀವು ಹುಡಿದ್ರೆ ಏನು ಬೇಕಾದ್ರೂ ಸಿಗ್ತದೆ ನಿಮ್ಗೆ. ಜುಂಬಾ ಕ್ಲಾಸ್ ನೋಡ್ಬೋದು ನೀವು, ಏರೋಬಿಕ್ಸ್ ಕ್ಲಾಸ್ ನೋಡ್ಬೋದು, ಮ್ಯೂಸಿಕ್ ಹಾಕೊಂಡು ಮಾಡ್ಬೋದು. ಎಷ್ಟೊಂದು ನಮಗೋಸ್ಕರ 1 ಅವರ್ ನೀವು ಟೈಮ್ ಕೊಟ್ರೆ ಒಂದು ದಿವ್ಸಕ್ಕೆ ಬೆಳಿಗ್ಗೆ ನೀವೇನಾರ 6 ಗಂಟೆ ಕೇಳ್ತಿದ್ರೆ ತನ್ಕೋರಿ. 6 ಗಂಟೆ ಕೇಳ್ತಿದ್ರಂದ್ರೆ ಬೆಳಿಗ್ಗೆ ನೀವು 5 ಗಂಟೆಗೆ ಎದ್ದು ಬಿಡ್ರಿ. 5 ಗಂಟೆಗೆ ಎದ್ದ ನೀವೆಲ್ಲ ನೀರು ಕುಡಿದು ಬಾತ್ರೂಮ್ಗೆ ಹೋಗಿ ಬಂದು ನೀವು ಒಂದು ಅರ್ಧ ತಾಸು ಎಕ್ಸಸೈಸ್ ಮಾಡ್ರೆ ಸಾಕು. ಇನ್ನೂ ಟೈಮ್ ಇತ್ತಂದ್ರೆ 1 ತಾಸವರೆಗೂ ಮಾಡ್ರಿ. ಆದ್ರೆ ಎಕ್ಸಸೈಸ್ ಮಾಡೋ ಹೊತ್ನ್ಯಾಗ ಒಂದು ಎಕ್ಸಸೈಸ್ ಯಾವ್ದು ಮಾಡ್ತಿರಲ್ಲ ಅದಕ್ಕೊಂದು 30 ಸೆಕೆಂಡ್ ರೆಸ್ಟ್ ಮಾಡಿ ಎಕ್ಸಸೈಸ್ ಮಾಡೋದು ಭಾಳ ಮುಖ್ಯ ಇರ್ತೈತಿ. ಅದಕ್ಕೆ ನಾ ಇಷ್ಟೆಲ್ಲ ಸರ್ಕಸ್ ಮಾಡ್ತೇನೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ. ಮತ್ತು ನೀವು ಬೆಳಿಗ್ಗೆ ಏಳೋದ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಎಲ್ಲರಿಗೂ. ಹೊಟ್ಟೆ ಹೇಳೋಕ್ಕಾಗೋದಿಲ್ಲ, ನಮಗೆ ಹೇಳೋಕ್ಕಾಗೋದಿಲ್ಲ. ದಯವಿಟ್ಟು ಅದನ್ನ ತಲೆಯಾನ್ ತೆಗೆದು ಹಾಕ್ಬಿಡ್ರಿ. ನಾವು ಮನಸ್ಸು ಮಾಡ್ರೆ ಏನು ಬೇಕಾದ ಮಾಡ್ಬೋದು ನಾವು. ಅದಕ್ಕೆ ನಮ್ಮ ಆರೋಗ್ಯ ಚಲೋ ಬೇಕಂದ್ರೆ ನಾವು ಮುಂದೆ ಯಾರು ನಮ್ಗೆ ವಯಸ್ಸಾದಿಂದ ಯಾರು ಹೆಲ್ಪ್ ಮಾಡಕ್ಕೆ ಬೇಡ ಅಂದ್ರೆ ನಮ್ಮ ಆರೋಗ್ಯ ಚಲೋ ಇರಬೇಕು. ಬಿ ಪಿ ಶುಗರ್ ಯಾವ ರೋಗನೂ ಬರಬಾರ್ದು ನಮ್ಗೆ. ಆದಷ್ಟು ನಾವು ಕಾಪಾಡ್ಕೋಬೇಕಂದ್ರೆ ಇದೆಲ್ಲನೂ ಈಗಿಂದ ಸ್ಟಾರ್ಟ್ ಮಾಡ್ಕೋರಿ. 30 ಏಜಿಂದನ ಸ್ಟಾರ್ಟ್ ಮಾಡ್ಕೊಂಬಿಡ್ರಿ. 30 ಒಳಗೆ ಏನು ತಿಂದಿರ್ತೀರಿ ಎಲ್ಲ ತಿಂದಿರ್ತೀರಿ. 30 ಏಜಿಂದ ನಾವು ಹೆಂಗಿರಬೇಕು, ಹೆಂಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಾಗ ಮಾತ್ರ ಆರಾಮಾಗಿರಕತ್ತಿ. ಇಲ್ಲಾಂದ್ರೆ ಕುಂದ್ರಸಾಕೊಬ್ರು ಎಬ್ಸಾಕೊಬ್ರು ಬರ್ಬೇಕಾಕತಿ. ಅದಕ್ಕೆ ನಾವು ಎಷ್ಟೆಲ್ಲ ಮನ್ಯಾಗ ಪ್ರಯತ್ನ ಮಾಡ್ತೀವಿ ಆದಷ್ಟು ಹೆಲ್ದಿ ಊಟನ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ಆಯಿಲ್ ಕಡಿಮೆ ಇರಲಿ. ಯಾವುದು ರಿಫೈನ್ಡ್ ಆಯಿಲ್ ಅಂತೂ ತಿನ್ನಕ್ಕೆ ಹೋಗ್ಬೇಡ್ರಿ. ಗಾಣದ ಎಣ್ಣೆ ಡಬಲ್ ಫಿಲ್ಟರ್ ಗಾಣದ ಎಣ್ಣೆನ ತೊಗೊಂಬಂದು ತಿನ್ರಿ. ಒಂಚೂರು ಜಾಸ್ತಿ ಆಕತ್ ರೇಟ, ಆದರೂ ಆರೋಗ್ಯಕ್ಕಿಂತ ಏನು ಹೆಚ್ಚಿಂದಲ್ಲ. ನಾವು ಹಾಸ್ಪಿಟಲ್ಗೆ ಸುರಿತಿರ್ತೀವಿ ಸಿಕ್ಕಾಪಟ್ಟಿ. ಈ ಎಣ್ಣೆ ತಿಂದು ಹಾಸ್ಪಿಟಲ್ಗೆ ಹೋಗೋರ್ಗೆ ಎಷ್ಟು ಜನ ನೋಡೀನಿ ನಾನು. ಅದಕ್ಕೆ ಆದಷ್ಟು ಆಯಿಲ್ ನೀವು ನೋಡ್ರಿ ಅದನ್ನು 1-2 ಸ್ಪೂನ್ ಹಾಕ್ತಿರ್ತಿರಲ್ಲ ಪಲ್ಯಕ್ಕದು, ಇದನ್ನು 1 ಸ್ಪೂನ್ ಹಾಕಿ ಮಾಡ್ರಿ ನೀವು. ಬೆಸ್ಟ್ ಅಂದ್ರೆ ಬೆಸ್ಟ್ ರಿಸಲ್ಟ್ ಐತಿ. ಅದರಿಂದ ಏನೆಲ್ಲ ಉಪಯೋಗಗಳಾಗ್ಯಾವ ಅಂದ್ರೆ ನಮ್ಗೆ ಹೆಲ್ತ್ ಒಳಗಂದ್ರೆ ಭಾಳಷ್ಟು ಇಂಪ್ರೂವ್ ಆಗ್ಯಾವು. ಅದನ್ನ ಕೆಲವೊಂದು ಬಾಯಿಲೆ ಏನು ಹೇಳೋಕ್ಕಾಗೋದಿಲ್ಲ, ನಾವು ಅನುಭವಿಸಿದಾಗ ಗೊತ್ತಾಕೈತಿ. ಅದಕ್ಕೆ ಕೆಲವೊಂದಿಷ್ಟು ಮಾಹಿತಿ ಸಿಕ್ಕೈತೆ ಅನ್ಕೊಂಡಿನಿ ನಾನು ನಿಮಗೆ. ಬೆಳಗ್ಗೆ ಎದ್ದು ಜಲ್ದಿ ಯಾರು ಹೇಳ್ತಿರಲ್ಲ ಜೀವನದಾಗ ನಾವು ಉದ್ಧಾರ ಆಕ್ಕೀವಿ ಅಂತ ಹೇಳ್ತಾನೆ ನಾನು. ಜಲ್ದಿ ಎಳ್ದು ಕಲ್ಕೋರಿ ಆದಷ್ಟು. ಇಡೀ ದಿನ ನೀವು ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಜಲ್ದಿ ಹೇಳ್ಬೇಕು ಬೆಳಿಗ್ಗೆ ಮಾತ್ರ. ಅದೊಂದು 30 ಮಿನಿಟ್ಸ್ ನೀವು ಎಕ್ಸಸೈಸ್ ಮಾಡಿದ್ರೆ ಮಾತ್ರ ಜೀವನದಾಗ ಅರ್ಧ ಗೆದ್ದಂಗನ ನೀವು. ಮನಸ್ಸು ಮಾಡಿದ್ದೆಲ್ಲ ನೀವು ಅದ್ರೊಳಗೂ ಮೈಂಡ್ ಎಷ್ಟು ಫ್ರೆಶ್ ಇರೋದು ಗೊತ್ತೇನ್ರಿ ನಿಮಗೆ. ನಾವು ಎಕ್ಸಸೈಸ್ ಮಾಡಿದ್ರೆ ಮೈಂಡ್ ಅಂತೂ ಫುಲ್ ಫ್ರೆಶ್ ಇರ್ತೈತಿ, ಫುಲ್ ಪಾಸಿಟಿವ್ ಇರ್ತೈತಿ, ಮನ್ಯಾಗ ಪಾಸಿಟಿವ್ ವೈಬ್ಸ್ ಇರ್ತೈತಿ. ಬೆಳಿಗ್ಗೆ ಎದ್ದು ನೀವೆಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಗೀಜೆ ಎಲ್ಲ ಮಾಡಿ ನೋಡ್ರಿ ನೀವು, ಎಷ್ಟು ಪಾಸಿಟಿವ್ ವೈಬ್ಸ್ ಇರ್ತದೆ ಅಂದ್ರೆ ನಿಮ್ಮ ಇಡೀ ಡೇನ ಅಷ್ಟು ಚಲೋ ಇರ್ತೈತಿ. ಫಸ್ಟ್ ಎದ್ದ ತಕ್ಷಣ ಏನು ಅನ್ಕೊಂಡ್ಬಿಡ್ರಿ ನೀವು, ಇವತ್ತಿನ ದಿನ ಭಾಳ ಚಲೋ ಇರ್ತೈತೆ ನಂದು ಅನ್ಕೊಂಡು ಒಂದು ಸ್ಮೈಲ್ ಕೊಟ್ಟ, ಮುಖ ತೊಳ್ಕೊಂಡು ಒಂದು ಕನ್ನಡಿ ನೋಡಿ ಅದೊಂದು ಸ್ಮೈಲ್ ಕೊಟ್ಟು ಅನ್ಕೋರಿ. ಹೆಂಗೆ ಇರ್ತೈತೆ ಆ ಡೇ ಎಂಜಾಯ್ ಮಾಡ್ರಿ. ಯಾಕಂದ್ರೆ ಎಲ್ಲಾನು ಬರೇ ಆಗೋದಿಲ್ಲ ಅನ್ನೋದು ಫಸ್ಟ್ ತಲೆಯಾನ್ ತೆಗೆದು ಹಾಕ್ರಿ ನೀವು. ಎಲ್ಲಾನು ಆಗತ್ತೆ, ಪ್ರತಿ ಒಂದೂ ಮಾಡ್ಬೋದು ನೀವು. ನಿಮ್ಗೆ ಯಾವ ಕೆಲಸ ಇಂಟ್ರೆಸ್ಟ್ ಇರ್ತಿ, ಹೊಸ ಕೆಲಸ ಏನಾರ ಶುರು ಮಾಡ್ಬೇಕಂದ್ರೆ ಹಿಂದೆ ಮುಂದೆ ನೋಡೋಕೆ ಹೋಗ್ಬೇಡ್ರಿ. ಕೆಲಸ ಫಸ್ಟ್ ಶುರು ಮಾಡಿಬಿಡ್ರಿ. ಯಾಕಂದ್ರೆ ಕೆಲಸ ಶುರು ಮಾಡಿದಾಗ ಮಾತ್ರ ಅದರದ್ದು ರಿಸಲ್ಟ್ ಗೊತ್ತಾಕೈತಿ ನಿಮಗೆ. ಮಾಡೋಕ್ಕಿಂತ ಮುಂಚೆನೇ ನೆಗೆಟಿವ್ ವಿಚಾರ ಮಾಡಿ ಬಿಟ್ಬಿಡಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಕೆಲಸ ಶುರು ಮಾಡ್ರಿ. ಫಸ್ಟ್ ಇನ್ನೊಂದು ಏನು ಹೇಳ್ತಂದ್ರೆ ಯಾರಿಗೂ ಏನು ಹೇಳದ ಕೆಲಸ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ಹೇಳಿ ಮಾಡಿ ಕೆಲಸ ಮಾಡೋದು ಸಕ್ಸಸ್ ಆಗಂಗಿಲ್ಲ. ಯಾರಿಗೆ ಹೇಳಾರ್ದ ಕೆಲಸ ಮಾಡ್ರಿ, ಎಲ್ಲಾನು ಸಕ್ಸಸ್ ಆಕೈತಿ. ಅದ್ರ ಬಗ್ಗೆ 100% ಸ್ಟಡಿ ಮಾಡಿ ಕೆಲಸ ಏನಾರ ನೀವು ಹೊಸ ಸ್ಟಾರ್ಟ್ ಮಾಡ್ಕೋದ್ರೆ ಮಾಡ್ರಿ. ಹಂಗೆ ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಹೋತು, ಆರೋಗ್ಯದಿಂದ ಕೆಲ್ಸಕ್ಕೆ ಹೋತು. ಫಸ್ಟ್ ಆರೋಗ್ಯನ ಮುಖ್ಯ ನಮಗೆ. ಆರೋಗ್ಯ ಇದ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಅದಕ್ಕೆ ನನಗಂತೂ ಬೆವರು ಭಾಳ ಹರಿಯಾಕತ್ ಬಿಟ್ಟೈತಿ. ಫ್ಯಾನ್ ಹಚ್ಚಕ್ಕಾಗಂಗಿಲ್ಲ. ಈ ವಿಡಿಯೋ ಮಾಡ್ಬೇಕಾರೆ ಸೌಂಡ್ ಬಂದ್ಬಿಡ್ತೈತಿ ನಿಮ್ಗೆ. ಅದಕ್ಕೆ ಇಷ್ಟು ನನ್ನ ತಿಳುವಳಿಕಿದಷ್ಟು ಅಂದ ಈ ವಿಡಿಯೋ ಲೆಂತಿ ಮಾಡಾಕತಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಾ ಟಿಪ್ಸ್ ಕೊಡ್ಕೋತಿರ್ತೀನಿ. ನಮ್ಮ ಮನೆ ಒಳಗೆ ಯಾವ ಥರ ಫುಡ್ ಐತಿ ಎಲ್ಲ ನಿಮಗೆ ತೋರಿಸ್ತೇನೆ ನಾನು, ನಿಮಗೆ ಯಾವ ಥರ ನಾವು ಮಾಡ್ತೀವಿ ಅಂತೇಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಆಮೇಲೆ ಎಕ್ಸಸೈಸ್, ಸ್ನಾನ, ಪೂಜೆ ಎಲ್ಲನೂ ಮುಗಿಸಿ ನಾವು ಫಸ್ಟಿಗೆ ಮಾಡೋ ಕೆಲಸನೇನು ತರಕಾರಿ ಕಟ್ ಮಾಡೋದು. ತರಕಾರಿ ಕಟ್ ಮಾಡೋದೊಂದು ಫಸ್ಟ್ ಕೆಲಸ ಮುಗೀತಂದ್ರೆ ಅರ್ಧ ಕೆಲಸ ಮುಗ್ದಂಗೆ ನಮ್ಮದು. ಇದ್ರೊಳಗೆ ನೀವು ಯಾವ್ದು ಬೇಕಾದರೂ ಬೀಟ್ರೂಟ್, ಆಮೇಲೆ ಸೌತೆಕಾಯಿ, ಕ್ಯಾರೆಟ್ ಯಾವ್ದು ಬೇಕಾದರೂ ಒಂದು ಸ್ವಲ್ಪ ಏನಾರ ನಿಮ್ಗೆ ಈರುಳ್ಳಿ ಬೇಕನ್ಸಿದ್ರೆ ಎಲ್ಲನೂ ಯಾವ್ಯಾವ ಥರ ಕ್ಯಾಪ್ಸಿಕಮ್ ಇವೆಲ್ಲನೂ ಹೆಚ್ಕೊಂಡು ಸಣ್ಣಂಗೆ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊರಿ. ಸ್ಟೀಮು ಮಾಡ್ಕೋಬೋದು ನೀವು, ಇಲ್ಲಾಂದ್ರೆ ಬ್ಲ್ಯಾಂಚ್ ಮಾಡ್ಕೋಬೋದು. ಇಲ್ಲಾಂದ್ರೆ ನೀವು ಹಸಿ ತರಕಾರಿ ನಮ್ಗೆ ಏನಾಗಂಗಿಲ್ಲ ನಡೀತೈತೆ ಅಂದ್ರೆ ಹಸಿ ತರಕಾರಿನೂ ತಿನ್ಬೋದು. ಅದರ ಸ್ವಚ್ಛ ಮಾತ್ರ ಉಪ್ಪಿನ ನೀರೊಳಗೆ ತೊಳೆದಿರ್ಬೇಕು ನೀವು. ಆಮೇಲೆ ಸಿಯಾ ಸೀಡ್ಸ್, ಆಮೇಲೆ ಸಬ್ಜಾ ಸೀಡ್ಸ ನೆನೆಸಿಡ್ಬೇಕು. ಬೆಳಗ್ಗೆನ ನೀವು 1 ತಾಸು ನೆನೆಸಿದ್ರೆ ಸಾಕು.
ಚಿಯಾ ಸೀಡ್ಸಿಗೆ 1 ತಾಸು ಬೇಕು, ಸಬ್ಜಾ ಸೀಡ್ಸಿಗೆ ಒಂದು 15 ನಿಮಿಷ ಒಳಗೆ ನೆನೆದು ಬಿಡ್ತಾವು. ನೀವು ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ರು ನಡಿತೈತಿ, ಇಲ್ಲಾಂದ್ರೆ ರಾತ್ರಿ ನೆನೆಸಿ ಮಲ್ಕೋತನಂದ್ರೂ ನಡಿತೈತಿ. ಯಾವ ಥರ ನಿಮಗೆ ಅನುಕೂಲ ಆಕತಿ ಆ ಥರ ನೆನೆಸಿಟ್ಕೋಬೇಕು. ಇದಂದ್ರೂ ಬೆಸ್ಟ್. ಇದು ಡಯಟ್ ಮಾಡೋರಿಗಂತೂ ನಿಮ್ಗೆ ಯಾವತ್ತು ಹೊಟ್ಟೆ ಫುಲ್ ತುಂಬಿದಂಗೆ ಇಡ್ತೈತಿ, ಕೂಲ್ ಆಗಿರ್ತೈತಿ. ಅದಕ್ಕೆ ಇದ್ರೊಳಗೆ ನಾವು ಏನು ನಾನ್ ವೆಜ್ ತಿನ್ನಲ್ದವ್ರಿಗಂತೂ ಭಾಳ ಹೆಲ್ಪ್ ಐತೆ ಅದನ್ನು ಚಿಯಾ ಸೀಡ್ಸ್ ತೊಗೊಳೋದ್ರಿಂದ. ಆಮೇಲೆ ಒಂದು ಮನುಷ್ಯಾಗ 4 ಅಂತ ಹೇಳಿ ನಾವು ಬಾದಾಮಿ ನೆನೆಸಿಟ್ಟಿರ್ತೀವಿ. ಎಷ್ಟು ಜನ ಇರ್ತೀವಿ ಅಷ್ಟು ಡೈಲಿ 4ರಿಂದ 5 ಬಾದಾಮಿ ತಿನ್ಬೋದು ಒಬ್ರು. ಒಂಚೂರು ಅದ್ರ ಜೊತೆ ನಾವು ಶೇಂಗಾನು ನೆನೆಸಿಟ್ಟಿರ್ತೀವಿ. ಇವನ್ನೆಲ್ಲನೂ ಸ್ವಲ್ಪ ಸುಲಿದ ಇಟ್ಕೊಂಡ್ಬಿಡ್ತೀವಿ ಇವನ್ನ ತರಕಾರಿ ಜೊತೆನ. ಆಮೇಲೆ ನೀವು ತುಪ್ಪದಾಗ ಸ್ವಲ್ಪ ಫ್ರೈನೂ ಮಾಡ್ಕೋಬೋದು ಇವನ್ನ ತರಕಾರಿ. ನೆಲ್ಲಿಕಾಯಿ ಜ್ಯೂಸ್ ಮೊದ್ಲಿಗೆನ ಕುಡಿದ್ಬಿಡ್ತೀವಿ ನಾವು ಖಾಲಿ ಹೊಟ್ಟೆಲೇನ. ಫಸ್ಟಿಗೆ ನೆಲ್ಲಿಕಾಯಿ ಜ್ಯೂಸ್ ಕುಡ್ಕೋತನ ಇದೆಲ್ಲ ಪ್ರಿಪ್ರೇಷನ್ ನಡೆದಿರ್ತೈತಿ ನಮ್ಮದು. ನೆಲ್ಲಿಕಾಯಿ ಜ್ಯೂಸ್ ಒಳಗೆ ಸ್ವಲ್ಪ ಶುಂಠಿನೂ ತುರಿದು ಹಾಕಿರ್ತೀವಿ. ಅದು ಭಾಳ ಅಂದ್ರೆ ಅಮೃತ ಇದ್ದಂಗೆ ಅದಂತೂ ನೆಲ್ಲಿಕಾಯಿ ಜ್ಯೂಸ್ ಅಂತೂ. ಎಷ್ಟು ಹೆಲ್ತ್ ಇಂಪ್ರೂವ್ ಆಕತ್ತೆ ಅಂದ್ರೆ ಅದಕ್ಕೆ ಒಂದು ಕೂದಲಾಗಲಿ, ಒಂದು ಸ್ಕಿನ್ ಆಗಲಿ, ಒಂದು ಗಟ್ ಹೆಲ್ತ್ ಆಗಲಿ, ಪ್ರತಿಯೊಂದು ಹೆಲ್ಪ್ ಆಕತ್ತೆ ಅದಕ್ಕೆ. ಆಮೇಲೆ ನೀವೇನಾರ ಎಗ್ ತಿಂತಿದ್ರಂದ್ರೆ ಡೈಲಿ 2 ಎಗ್ ಅಂತೂ ಕಂಪಲ್ಸರಿ ಇರಲೇಬೇಕು. ಆಮೇಲೆ ಎಗ್ ತಿನ್ನಲ್ದವ್ರಿಗೆ ಸೋಯಾ ಚಂಕ್ಸ್ ಈ ಥರ ನೀವು ಒಂದು ಸ್ವಲ್ಪ ನೆನೆಸಿಡ್ಬೇಕು. ಅವನ್ನ ಬಿಸಿ ನೀರಾಗ ನೆನೆಸಿಟ್ಟು ಆಮೇಲೆ ಹಿಂಡ್ಕೊಂಡು ತೆಗಿಬೇಕು ಗಟ್ಟಂಗೆ. ಈ ಥರ ಹಿಂಡ್ಕೊಂಡು ತೆಗೆದ ಎಗ್ ತಿನ್ನೋರಿಗೆ ಅದು, ಎಗ್ ತಿನ್ನಲ್ದವ್ರಿಗೆ ಇದು. ಇಲ್ಲಾಂದ್ರೆ ನೀವು ಕಡ್ಲಿ ಕಾಳು ಏನಾರ ನೆನೆಸ್ತಿದ್ರಂದ್ರೆ ನೆನೆಸಿಡ್ರಿ, ಬೆಳಗ್ಗೆ ಕುದಿಸ್ಬೇಕಾಕತ್ತೆ ಅವನ್ನ. ಚಲೋ ಜವಾರಿ ಕಡ್ಲಿ ಸಿಗ್ತಾವಲ್ಲ, ಕಡ್ಲಿ ಕಾಳು ತೊಗೊಂಡು ಅವನ್ನ ರಾತ್ರಿ ನೆನೆಸ್ರಿ, ಬೆಳಗ್ಗೆ ಒಂದು ಸ್ವಲ್ಪ ಕುದಿಸ್ರಿ. ಇವನ್ನ ಹಂಗೆ ತಿನ್ನಕ್ಕೆ ನಿಮ್ಗೆ ಆಗಲಿಲ್ಲ ಅಂದ್ರೆ ಒಂಚೂರು ಇದ್ರೊಳಗೆ ತುಪ್ಪ ಹಾಕಿ ಫ್ರೈ ಮಾಡ್ಕೊರಿ. ಸ್ವಲ್ಪ ಖಾರ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡ್ರಿ. ಖಾರ ಯಾವ ಥರ ನಿಮಗೆ ಸೆಟ್ ಆಕೈತೆ ಬಾಡಿಗೆ ಆ ಥರ ನೋಡ್ರಿ. ನಾವು ಖಾರ ಭಾಳ ತಿನ್ನಂಗಿಲ್ಲ. ಕೆಲವೊಬ್ರು ಖಾರ ಭಾಳ ತಿಂತಾರು, ಡೈಜೆಷನ್ ಚಲೋ ಆಕತ್ತೆ ಅಂತೇಳಿ. ನೀವು ಯಾವ ಥರ ಇಷ್ಟ ನಿಮ್ಗೆ ಆ ಥರ ನೀವು ಮಾಡ್ಕೊರಿ. ಇದನ್ನ ಒಂಚೂರು ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟ, ಭಾಳ ಫ್ರೈನೂ ಮಾಡ್ಕೊಳಂಗಿಲ್ಲ. ಸ್ವಲ್ಪ ಬಿಸಿ ಮಾಡ್ಕೊರಿ. ಹಂಗೆ ತಿನ್ನಕ್ಕಾಗಂಗಿಲ್ಲ ನಾವು ಇದನ್ನು ಮಾಡ್ಕೊರಿ. ಈ ಥರ ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಮುಗೀತು. ಬೆಳಗಿನ ಹೊತ್ತು ಇದೊಂದು ಹೆಲ್ದಿ ಫುಡ್ ತಿಂದ್ಬಿಡ್ರಿ, ಇಡೀ ಡೇ ನಿಮ್ದು ಎಷ್ಟು ಚಲೋ ಇರ್ತದಂದ್ರೆ. ಮಧ್ಯಾಹ್ನ ನಿಮ್ಗೆ ಏನು ಇಷ್ಟ ಅದನ್ನ ತಿನ್ರಿ. ಏನು ಇಷ್ಟ ಅಂದ್ರೆ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ. ರೊಟ್ಟಿ ಚಪಾತಿ ಏನೋ ತಿನ್ರಿ, ನೀವು ಮುದ್ದೆ ತಿನ್ರಿ, ರೊಟ್ಟಿ ಚಪಾತಿ ಅನ್ನ ಏನೋ ತಿನ್ರಿ ನೀವು. ಅದಕ್ಕೆಲ್ಲಾನು ಒಂದು ಇದಿರ್ಬೇಕು, ಲಿಮಿಟ್ ಅನ್ನೋದು ಇರ್ಬೇಕಷ್ಟ. ಇಲ್ಲೇ ಪೆಪ್ಪರ್ ಪೌಡರ್ನು ಹಾಕೊಳಕತ್ತೀವಿ ನಾವು. ಪೆಪ್ಪರ್ ಅಂತೂ ಬೆಸ್ಟ್ ಡೈಜೆಷನ್ಗೆ. ಪೆಪ್ಪರ್ ಪೌಡ್ರ್ ಯಾವತ್ತೂ ಯೂಸ್ ಮಾಡುತ್ತೆ ಬರ್ರಿ. ನೀವು ಯಾಕೆ ಏನಾರ ಹಂಗೆ ತಿನ್ನಕ್ಕಾಗಲಿಲ್ಲ ಅಂದ್ರೂ ಇದನ್ನೂ ಒಂಚೂರು ತುಪ್ಪ ಹಾಕಿ ಸ್ವಲ್ಪ ತವಾ ಮೇಲೆ ಫ್ರೈ ಮಾಡ್ಕೊಂಬಿಡ್ರಿ. ಹಂಗೆ ತಿನ್ನಕ್ಕಾಗಲ್ಲ ಅನ್ನಕ್ಕೆ, ಹಂಗೆ ತಿಂದ್ರೆ ಇನ್ನೂ ಬೆಸ್ಟ್. ಒಬ್ಬೊಬ್ರಿಗೆ ತಿನ್ನಕ್ಕೆ ಹಾಕಿರಂಗಿಲ್ಲ, ಇಲ್ಲಕಂದ್ರೆ ದಿನ ತಿಂದು ಬೇಜಾರಾಕಿರ್ತೈತೆ ನಮಗೆ. ಯಾವ ಥರ ಎಗ್ ದಿನ ಅದೇ ಥರ ತಿಂದು 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 ಬೇಜಾರಾದಾಗ ಈ ಥರ ಒಂದು ಚೂರು ಹಾಕ್ಕೊಂಡು ಜೀರಿಗೆ ಪುಡಿ, ಆಮೇಲೆ ಚೂರು ಖಾರ ಪುಡಿ, ಉಪ್ಪು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಅದನ್ನು ಒಂಥರ ಈ ಥರ ಕಲಸ್ಕೊಂಡ ಚೂರು ಬಿಸಿ ಮಾಡ್ಕೊಂಬಿಡ್ರಿ. ಯಾವುದು ಅತಿಯಾಗಿ ಕರಿದ ಐಟಮ್ ಆಗಲಿ ಕರಿಯೋದಾಗಲಿ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಯಾವಾಗಾರ ಬೇಸರಾದಾಗ ಈ ಥರ ಒಂದು ಸ್ವಲ್ಪ ಖಾರ ಉಪ್ಪು ಹಚ್ಚಿಬಿಡ್ತೀವಿ ಅದಕ್ಕೆ. ನಿಮ್ಗೆ ಎಷ್ಟು ಸಾಕಷ್ಟು ಥರ ಅದಾವೆ ಡಯಟ್ ಫುಡ್ ಒಳಗೆ, ಸಾಕಷ್ಟು ಥರ ಅದಾವು. ನಾವು ಡೈಲಿ ಏನೈತಿ ಹಂಗೆ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀವಿ ಯಾವ್ದಾರ. ನಾವು ಇವತ್ತು ಒಂದು ಥರ ನಿಂಗೆ ತೋರ್ಸಾಕ್ತೀನಿ ಅಷ್ಟೇ ನಿಮ್ಗೆ. ಯಾವ ಥರ ನಾವು ಅದ್ರಾಗ ಒಂದು ದಿವ್ಸದ್ದು ಯಾವ ಥರ ಐತೆ ತೋರ್ಸಾಕ್ತೀನಿ ಅಷ್ಟೇ ನಿಮ್ಗೆ. ಈ ಥರ ಹೆಲ್ದಿ ಫುಡ್ ತಿನ್ನೋದ್ರಿಂದ ನಿಮ್ಮದು ಎಕ್ಸಸೈಸ್ ಸಪೋರ್ಟ್ ಮಾಡ್ತೈತಿ, ವಾಕಿಂಗ್ ಹೋಗೋದು ಸಪೋರ್ಟ್ ಮಾಡ್ತೈತಿ. ಇನ್ನೊಂದೇನಂದ್ರೆ ವಾಕಿಂಗ್ ಹೋಗಿರ್ತಾರೋ, ವಾಕಿಂಗ್ ಯಾವ ಥರ ಮಾಡ್ಬೇಕಂದ್ರೆ ನಾವು ಬರೀ ಹೋಗಿ ಹರಟಿ ಹೊಡ್ಕೊಂಡು ಆ ಥರ ಬರೋದಲ್ಲ, ಸಾವಕಾಶ ನಡ್ಕೊಂಡು. ವಾಕಿಂಗ್ ಅಂದ್ರೆ 40 ನಿಮಿಷ ಫಾಸ್ಟ್ ವಾಕಿಂಗ್ ಇರ್ಬೇಕು ನಮ್ಮದು. 40 ನಿಮಿಷ ಅಥವಾ ನಿಮಗೆ ಇಲ್ಲ ಅರ್ಧ ಗಂಟೆರ ಅಟ್ಲೀಸ್ಟ್ ಫಾಸ್ಟ್ ವಾಕಿಂಗ್ ಇರಬೇಕು. ಫಾಸ್ಟ್ ಅಂದ್ರೆ ಫುಲ್ ಬ್ರೀದೇಬಲ್ ಆಗಿ ಫಾಸ್ಟ್ ವಾಕಿಂಗ್ ಮಾಡಬೇಕು. ಇದು ನೆಲ್ಲಿಕಾಯಿ ಹೆಚ್ಚಿರುವಂಥದ್ದು, ಅದನ್ನು ವೇಸ್ಟ್ ಮಾಡಂಗಿಲ್ಲ ನಾವು. ಇದ್ರ ಫೈಬರ್ ಇರ್ತೈತಿ. ನೆಲ್ಲಿಕಾಯಿ ಹೆರ್ದದ್ದು, ಬೆಟ್ಟದ ನೆಲ್ಲಿಕಾಯಿ ಹೆರ್ದಿರ್ತೀವಲ್ಲ ಅದದು, ಅದ್ರಾಗೂ ಫೈಬರ್ ಅಂಶ ಇರ್ತೈತಿ. ಅದನ್ನು ಪಚಡಿ ಜೊತೆ ನಾವು ಸೇರಿಸ್ಕೊಂಡ್ಬಿಡ್ತೀವಿ ಅದನ್ನು. ಆಮೇಲೆ ಇದು ತರಕಾರಿಗೆ ಒಂದು ಸ್ವಲ್ಪ ಮೊಸರು, ಜೇನುತುಪ್ಪ, ಅದರೊಳಗೆ ಒಂಚೂರು ನಿಂಬೆ ಹುಳಿ ಬೇಕಂದ್ರೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾವು ಅದಕ್ಕೆ ತರಕಾರಿ ಮಿಕ್ಸ್ ಮಾಡಿಕೊಂಡು ಆ ಥರನೂ ತಿನ್ಬೋದು. ಇಲ್ಲಾಂದ್ರೆ ಹಂಗೆ ತಿನ್ನಂದ್ರೆ ನೀವು ಹಂಗನೂ ತಿನ್ಬೋದು. ನಾ ಏನು ತೋರ್ಸಾತೀನಿ ಅದನ್ನು ನೋಡ್ರಿ ಅಷ್ಟೇ, ನೀವು ಗೊತ್ತಾಗ್ಬಿಡ್ತೈತಿ ನಿಮ್ಗೆ. ಆ ವಾಕಿಂಗದ್ದೇನೋ ಮಾತಾಡ್ತಿದ್ದೀವಲ್ಲ ನಾವು, ಆ ಥರ ವಾಕಿಂಗ ನಾವು ಮಾಡ್ಬೇಕು. ಹೆಂಗಂದ್ರೆ ಫುಲ್ 40 ನಿಮಿಷ ಫುಲ್ ಫಾಸ್ಟ್ ವಾಕಿಂಗ್, ಕೈ ಬೀಸಿ ಫಾಸ್ಟ್ ವಾಕಿಂಗ್ ಮಾಡಬೇಕು. ಅಂದಾಗ ಮಾತ್ರ ಅದು ವಾಕಿಂಗ್ ಎಷ್ಟು ಹೆಲ್ಪ್ ಮಾಡ್ತೈತೆ ನಿಮಗೆ ಇದಕ್ಕಂದ್ರೆ ನಿಮ್ಮ ಹೆಲ್ತಿಗೆ. ಅದು ಏನು ಫ್ಯಾಟ್ ಲಾಸ್ ಮಾಡಕ್ಕೆ ಭಾಳಷ್ಟು ಹೆಲ್ಪ್ ಮಾಡಂಗಿಲ್ಲ ಅದು ನಿಮ್ಗೆ. ನಿಮ್ಮ ಮೆಂಟಲ್ ಹೆಲ್ತ್ ಫುಲ್ ಫ್ರೀ ಆಗಿರ್ತೈತಿ. ಮೆಂಟಲ್ ಹೆಲ್ತ್ ದಿನಕ್ಕೆ ದಿನ ಪ್ಯೂವರ್ ಆಗಿರ್ತೈತಿ. ಹಾರ್ಟ್ ಹೆಲ್ತ್ ಚಲೋ ಇರ್ತೈತಿ ಅದಕ್ಕೆ.
ಅದಕ್ಕಾಗಿ ವಾಕಿಂಗ್ ಮಾಡೋದು ಬೆಸ್ಟ್. ಅದೊಂದು ನಿಮ್ಗೆ ಪೂರ್ತಿ ನಿಮಗೆ ಫ್ಯಾಟ್ ಲಾಸ್ ಮಾಡಕ್ಕೆ ಭಾಳ ಹೆಲ್ಪ್ ಮಾಡಂಗೇ ಇಲ್ಲ ಅದು. ಏನಿದ್ರು ನಿಮ್ಮ ಫ್ಯಾಟ್ ಲಾಸ್ ಹೆಲ್ಪ್ ಮಾಡೋದಂದ್ರೆ ಎಕ್ಸಸೈಸ್ ಡಯಟ್ ಚಂದಂಗೆ ಡಯಟ್ ಇರ್ಬೇಕು ನಿಮ್ದಷ್ಟ. ಅದನ್ನ ಬಿಟ್ರೆ ನಿಮಗೆ ವಾಕಿಂಗ್ ಭಾಳ ಹೆಲ್ಪ್ ಮಾಡಂಗೇ ಇಲ್ಲ. ವಾಕಿಂಗ್ ಮತ್ತು ಎಕ್ಸಸೈಸ್ ಮಾಡಿದ್ರು ಸಿಕ್ಕಾಪಟ್ಟೆ ತಿಂದು ಎಕ್ಸಸೈಸ್ ಮಾಡಿದ್ರು ಅದು ಹೆಲ್ಪ್ ಆಗಂಗಿಲ್ಲ. ಎಲ್ಲಾನು ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ನಿಮ್ಮದು ಹೆಲ್ತ್ ಇದು ಫ್ಯಾಟ್ ಲಾಸ್ ಅಥವಾ ಬೊಜ್ಜು ಹೊಟ್ಟೆ ಬೊಜ್ಜು ಏನಿರೋದಿಲ್ಲ ಎಲ್ಲಾನು ಕಡಿಮೆ ಆಕೋತ ಬರ್ತೈತಿ. ಏಕದಮ್ ನಾ ಎಲ್ಲ ಊಟ ಬಿಟ್ಟು ಇಳಿಸ್ತೇನೆ ಅಂದ್ರೂ ತಪ್ಪ. 2 ಹೊತ್ತು 3 ಹೊತ್ತು ಊಟ ಬಿಡ್ತೀವಿ ನಾವು ಅಂದ್ರೂ ತಪ್ಪ. ನೀವೆಲ್ಲ ತಿನ್ಕೋತನ ಬ್ಯಾಲೆನ್ಸ್ ಆಗಿ ಮಾಡ್ಕೋತಿದ್ದಾಗ ಮಾತ್ರ ಎಲ್ಲಾ ಥರ ಹೆಲ್ತ್ನು ನಮ್ದು ಎಲ್ಲ ಆರ್ಗನ್ ಆಗಲಿ ಎಲ್ಲ ಹೆಲ್ತ್ ಆಗಲಿ ಎಲ್ಲಾನು ಚಲೋ ಇರ್ತಾವೆ. ಅದಕ್ಕೆ ನಾ ಹೇಳೋದಂದ್ರೆ ಎಲ್ಲಾನು ಬ್ಯಾಲೆನ್ಸ್ ಇರ್ರಿ, ಎಲ್ಲಾನು ಲಿಮಿಟ್ ಇರ್ಬೇಕು ನಿಮ್ದು. ಅದಕ್ಕೆ ನಾನು ಈ ವಿಡಿಯೋದಾಗ ಎಷ್ಟು ಸಾಧ್ಯ ಆಕತಿ ಅಷ್ಟು ಹೇಳೀನಿ ನಿಮ್ಗೆ. ಮತ್ತು ಮಜ್ಜಿಗೆ ಅಂತೂ ಫ್ರೆಶ್ ಆಗಿ ಅವತ್ತಿನ ಮೊಸರು ಏನಿರ್ತೈತಲ್ಲ ಕೆನೆ ಎಲ್ಲ ತೆಗ್ದಿರ್ಬೇಕು ನೀವು. ಅವತ್ತಿನ ಮೊಸರನ್ನ ಮಜ್ಜಿಗೆ ಮಾಡ್ಕೋತ ಬರ್ರಿ ಆದಷ್ಟು. ನೀವು ಮಜ್ಜಿಗೆನೂ ತೆಗ್ಯಾಕಿದ್ರೂ ಮ್ಯಾಲಿಂದೆಲ್ಲ ಬುರುಗಿಂದ ಅಂಶ ಎಲ್ಲ ತೆಗೆದು ಮಜ್ಜಿಗೆ ಕುಡಿಬೇಕು ನೀವು. ಆದಷ್ಟು ನೀರು ಇರಲಿ ಮಜ್ಜಿಗೆ, ಆ ಥರ ಮಜ್ಜಿಗೆ ಕುಡೀರಿ. ಜಾಸ್ತಿ ಕಡ್ದಿರ್ಬೇಕು ನಾವು ಅದನ್ನು. ವಿಸ್ಕರ್ ಆಗಲಿ ಕಡ್ಗೋಲಾಗಲಿ ಏನಾಗಲಿ ಜಾಸ್ತಿ ಕಡಿಬೇಕು ಅದನ್ನು. ಕಡ್ದು ನಾವು ಮ್ಯಾಲಿಂದೆಲ್ಲ ತೆಗೆದು ಮಜ್ಜಿಗೆ ಕುಡಿಬೇಕು. ಮತ್ತು ನೀವು ಕೆನೆ ಅದಕ್ಕೆ ಚಲೋ ತಂಗ ಕೆನೆ ತೆಗ್ದಿದ್ರಂದ್ರೆ ಏನೂ ಅವಶ್ಯಕತೆ ಇರಂಗಿಲ್ಲ. ಅದನ್ನು ನೀವು ಅದೇ ಥರನ ನೀವು ಒಂದು ಸ್ವಲ್ಪ ಈ ಥರ ವಿಸ್ಕರ್ ಮಾಡ್ಕೊಂಡು ಕುಡಿಬೋದು. ನಮ್ಮ ಮನೆ ಒಳಗೆ ಯಾವ್ಯಾವ ಥರ ಇರ್ತೈತೆ ಅಂತೇಳಿ ಹೇಳೀನಿ. ಬೆಳಗ್ಗೆ ಒಂಚೂರು 1-2 ಅವರ್ ಆದರೂ ತ್ರಾಸು ತೊಗೊಳ್ಬೇಕು ನಮ್ಮ ಹೆಲ್ತ್ ಸಂಬಂಧ. 1 ತಾಸು ಎಕ್ಸಸೈಸ್ಗೆ ಎಲ್ಲನೂ ಅದಕ್ಕೆ ತೊಗೋಬೇಕು. 1 ತಾಸು ಏನೈತಿ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ 1 ಅವರ್ ಅಥವಾ ಒಂದು ಅರ್ಧ ತಾಸಾರ ಮಿನಿಮಮ್ ಬೇಕು ಈ ಥರ ಎಲ್ಲ ರೆಡಿ ಮಾಡ್ಕೊಳಕ್ಕೆ. ನಾವು ಸಿಕ್ಕಾಪಟ್ಟೆ ಒಂದು ಒಬ್ಬಿಗಟ್ಲೆ ರೊಟ್ಟಿ ಬಡಿಯೋದು ಎಲ್ಲ ಮಾಡ್ತೀವಲ್ಲ ನಾವು ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟು ರೊಟ್ಟಿ. ನಮ್ಮ ಮನೆ ಒಳಗಂದ್ರೆ ನಾವು 4 ಜನ ಅದೀವಿ ಸದ್ಯಕ್ಕೆ. ನನ್ನ ಮಗನೂ ಬಂದಾನೀಗ, ನಮ್ಮ ಸಿಸ್ಟರ್ ಅದಾಳು. ಅವ್ರು ಇರಲಿಲ್ಲ ಅಂದ್ರೆ ನಂಗೆ 4 ರೊಟ್ಟಿನ ಸಾಕಾಕ್ಕವು ಮಧ್ಯಾಹ್ನದಾಗ. ಸಾಯಂಕಾಲ ಬೇರೆನ ಏನರ ಮತ್ತು ಮಧ್ಯಾಹ್ನಕ್ಕೆ ಮಾತ್ರ ನಾವು 4 ಮಾಡಬಾರ್ದು ಅಂತೇಳಿ ಒಂದು 6 ರೊಟ್ಟಿ ಮಾಡಿರ್ತೀನಿ, 1-2 ಖಡಕ್ ರೊಟ್ಟಿನೂ ಮಾಡಿಟ್ಟಿರ್ತೀನಿ. ಈಗಂತೂ ಕೈ ನೋಯ್ತಿ, ನಾನು 4 ತಿಂಗಳಾತು ರೊಟ್ಟಿನ ಮಾಡಿಲ್ಲ. ನಮ್ಮ ಸಿಸ್ಟರ್ನ ಮಾಡ್ತಾಳೆಲ್ಲ. ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಹಾಕ್ಕೊಂಡೀನಿ. ಆಮೇಲೆ ಸಿಯಾ ಸೀಡ್ಸ್ ಸಬ್ಜಾ ಸೀಡ್ಸು ಹಾಕ್ಕೊಂಡೀನಿ. ಮಜ್ಜಿಗೆಗೂ ಇವೆಲ್ಲ ಹಾಕ್ಕೋಬೋದು ನೀವು. ಹಿಂಗೆ ಹಾಕೊಂಡು ಕುಡಿಬೋದು. ಬೆಸ್ಟ್ ಅಂದ್ರೆ ಬೆಸ್ಟ್ ಇದು ಮಜ್ಜಿಗೆ ಅಂತೂ ಅಮೃತ ಇದ್ದಂಗೆ. ಬೆಳಗ್ಗೆ ನಮ್ಮದು ನೆಲ್ಲಿಕಾಯಿ ಜ್ಯೂಸ, ಆಮೇಲೆ ಊಟ ಮಾಡ್ಬೇಕಾದ್ರೆ ನಾವು ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಫಸ್ಟಿಗೆ ಮಜ್ಜಿಗೆ ಕುಡಿದ್ಬಿಟ್ಟನ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ಕೋತೀವಿ. ಅದಕ್ಕೆ ಪ್ರತಿಯೊಂದೂ ಏನೋ ಫುಡ್ ತೊಗೋತೀವಿ ಅಂದರೂ ಅದ್ರ ಬಗ್ಗೆ ತಿಳ್ಕೊಬೇಕು ನಾವು. ಪ್ರೋಟೀನ್ ಐತೆ ಇಲ್ಲ ಇದ್ರಾಗ ಏನು ಸಿಗ್ತೈತಿ ತಿಂದ್ರೆ ನಮಗೆ, ಈ ಥರ ಎಲ್ಲನೂ ಪ್ರತಿಯೊಂದೂ ವಿಚಾರ ಮಾಡಿನ ತೊಗೋರಿ ಆದಷ್ಟು. ಇನ್ನು ನಾವು ಎಷ್ಟಂದ್ರೆ ಆದಷ್ಟು ಹೆಲ್ತ್ ಕಾಪಾಡ್ಕೊಳ್ಳೋನು. ಎಲ್ಲ ಬಿಟ್ಟಿದ್ದಲ್ಲಿ ದೇವ್ರಿಗೆ ಆಮೇಲೆ ಇಲ್ಲ ಇಷ್ಟೆಲ್ಲ ಮಾಡಿದ್ರು ಹಂಗಾತು ಹಿಂಗಾತು ಅನ್ನೋರು ಇದಾರೆ ಕೆಲವೊಬ್ರು. ಆದ್ರೆ ಆದಷ್ಟು ಆ ಕರ್ಮ ಅನ್ನೋದೊಂದು ಇರ್ತೈತಲ್ಲ ಅದು ಬಿಡಂಗಿಲ್ಲ ನಮ್ಮನ್ನ. ಆದಷ್ಟು ನಾವು ಏನನ್ನ ಅನುಭವಿಸ್ಬೇಕು ಭೂಮಿ ಮೇಲೆ ಎಲ್ಲ ಅನುಭವಿಸಿನೇ ಹೋಗಬೇಕು. ಆದಷ್ಟು ಹೆಲ್ತ್ ಕಾಪಾಡ್ಕೊಳ್ಳೋನು ನಾವೆಲ್ಲರೂ. ಹೆಲ್ತ್ ಎಷ್ಟು ಮುಖ್ಯ ಅಂದ್ರೆ ಈಗಿನ ಇದ್ರಾಗಂದ್ರೆ ಅವಾಗೆಲ್ಲ ನೋಡ್ರಿ ನೀವು ಸಾಧು ಸಂತರು ಬರೀ ಹಣ್ಣು ತರಕಾರಿ ಈ ಥರನ ತಿಂದು ಬದುಕಿದ್ರು. ಈಗೂ ಸಾಧು ಸಂತರು ಈಗೂ ಅದನ್ನ ತಿಂದು ಬದುಕ್ತಾರೋ. ಅವ್ರ ಸ್ಕಿನ್ ಎಷ್ಟು ಚಲೋ ಇರ್ತೈತಿ, ಅವ್ರ ಮನಸ್ಸು ಎಷ್ಟು ಚಲೋ ಇರ್ತೈತಿ, ಅವ್ರ ವಿಚಾರ ಶಕ್ತಿ ಎಷ್ಟು ಪಾಸಿಟಿವ್ ಇರ್ತಾವೆ. ನಾವು ಈ ಥರ ಫುಡ್ ತಿಂದ್ರೆ ನಮಗೂ ಅದೇ ಥರನ ವಿಚಾರ ಶಕ್ತಿ ಬರ್ತಾವೆ. 100% ಇದನ್ನು ನೀವು ಒಂದೇ ದಿನ ಮಾಡೋದಲ್ಲ, ಪ್ರತಿ ದಿನ ಮಾಡಿ ನೋಡ್ರಿ. ಚೇಂಜ್ ಆಗ್ಲಿಕ್ಕಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನೀವು. ಇನ್ನು ಇದ್ರಾಗ ಏನರ ಡೌಟ್ಸ್ ಇದ್ರು, ನಾ ಏನರ ಹೇಳೋದು ಮರ್ತಿದ್ರು ನಿಮಗೆ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಇದು ಎಗ್ ತಿನ್ನೋರಿಗೆ, ಇದು ಎಗ್ ತಿನ್ನಲ್ದವ್ರಿಗೆ ಈ ಥರ ಒಂದು ಯಾವುದಾದ್ರೂ ಹಣ್ಣು ತಗೋರಿ. ಪಪ್ಪಾಯ ಆಗಲಿ, ಪೇರು ಹಣ್ಣಾಗಲಿ, ಸ್ವೀಟ್ ಕಡಿಮೆ ಇರುವಂಥ ಹಣ್ಣು ಬಳಸ್ರಿ ಜಾಸ್ತಿ. ಬೆಳಗ್ಗೆ 8 ಗಂಟೆಗೆ ಎದ್ದು ನಮ್ಮ ಮನ್ಯಾಗ ಈಗ 8 ಗಂಟೆ ಅನ್ಕೊಳ್ಳೋದು ಇಷ್ಟೆಲ್ಲ ಫುಡ್ ಪ್ರಿಪ್ರೇಷನ್ ಆಗಿರ್ತೈತಿ. ಯಾಕಂದ್ರೆ ನೀವು ಬೆಳಗ್ಗೆ ಜಲ್ದಿ ಎದ್ರೆ ಮಾತ್ರ ಇದೆಲ್ಲ ಸಾಧ್ಯ ಆಕತಿ. ಜಲ್ದಿ ಹೇಳಿಲ್ಲ ಅಂದ್ರೆ ಏನೂ ಸಾಧ್ಯ ಆಗಂಗಿಲ್ಲ. ವರ್ಕಿಂಗ್ ವುಮನ್ ಇದ್ರು ಅಂತೂ ಇನ್ನೂ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಆದಷ್ಟು ನಿಮ್ಮ ಮನೆ ಒಳಗೆ ಯಾರ ನೀವು ಗಂಡು ಮಕ್ಕಳು ನೋಡ್ತಿದ್ರು ನಿಮ್ಮ ಮನೆಯವ್ರಿಗೆ ಈ ಥರ ಹೆಲ್ಪ್ ಮಾಡ್ರಿ. ಎಲ್ಲ ಮಾತಾಡ್ಕೊಂಡು ಈ ಥರ ಡಯಟ್ ಫುಡ್ ತಿನ್ನಿರಿ. ಒಂದು ಫುಡ್ಡರ ಈ ಥರ ಹೆಲ್ದಿ ತಿನ್ನಕ್ಕೆ ಕಲ್ಕೋರಿ ಆದಷ್ಟು. ಮಧ್ಯಾಹ್ನಕ್ಕೆ ನೀವು ಬೇಕಂದದ್ದು ನೀವು ಸಾಂಬಾರು, ಅನ್ನ, ರೊಟ್ಟಿ, ಪಲ್ಯಗಳು ತಿನ್ಬೋದು ಮಧ್ಯಾಹ್ನಕ್ಕೆ. ರಾತ್ರಿ ಮಾತ್ರ ಲೈಟಾಗಿರಲಿ ಊಟ. ರಾತ್ರಿನೂ ಸೇಮ್ ಅದ. ನೀವು ಎಗ್ ಪ್ಯಾಟ್ ಏನರ ಜಲ್ದಿ ಕರ್ಗಿಸೋದಿತ್ತಂದ್ರೆ ಎಗ್ಗೊಳಗಿನ ವೈಟ್ ಇರ್ತಾವಲ್ಲ ಅವನ್ನ ಎಡ ತಿನ್ನಿರಿ. ಇನ್ನು 2 ಎಗ್ ಏನರ ನೀವು ಹೆಚ್ಚಿಗೆ ತಿನ್ನೋರು ಇದ್ರಂದ್ರೆ ಅವ್ನ ಎಗ್ ವೈಟ್ ತೆಗೆದು ತಿನ್ನಿರಿ ಅಷ್ಟೇ. ಯಾವಾಗ ತಿಂತಿರಲ್ಲ ನೀವು ಅವಾಗ ಅವ್ನು ತೆಗೆದು ತಿನ್ಬೇಕಷ್ಟ. ನೋಡಿದ್ರಲ್ಲ ಯಾವ ಥರ ಎಲ್ಲ ನಾವು ಫುಡ್ ತಯಾರು ಮಾಡ್ತೀವಿ ಅಂಥೇಳಿ.
ಇವತ್ತಿನ ವಿಡಿಯೋದಾಗ ಇಷ್ಟ ತೋರ್ಸಾಕ್ ಸಾಧ್ಯ ಆಗೈತಿ. ನೆಕ್ಸ್ಟ್ ಇನ್ನೊಮ್ಮೆ ನಾನು ಏನಾರ ಡೌಟ್ ಇದ್ರು ಕಮೆಂಟ್ ಮಾಡಿ ಹೇಳ್ರಿ, ಮಸ್ಟ್ ನಿಮಗೆ ತೋರ್ಸಾಕ್ ಟ್ರೈ ಮಾಡ್ತೇನೆ ನಾನು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೊಂಡಿನಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕಂತ ಗೊತ್ತೈತ್ಲಾ, ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದ್ರೊಳಗೆ ಏನಾರ ಒಂಚೂರು ನಿಮಗೆ ಮಾಹಿತಿ ಸಿಕ್ಕಿತ್ತಂದ್ರ, ನಿಮಗೆ ಏನಾರ ಮೋಟಿವೇಶನ್ ಅನ್ಸಿತ್ತಂದ್ರ ಒಂದ್ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಹಂಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋದಾಗ ಸಿಗುನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.